ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದಿಷ್ಟು ಸ್ನೇಹ ತಿನ್ಬೇಕಾ? ಏ ಯೂಟ್ಯೂಬ್ ಒಂದೇ ಕಿತ್ತಕ್ಕೆ ತಿನ್ನಕ್ಕದೇ. ಮಗಳು ಬಸ್ಸೆ ಆದಾಗ ತವ್ರ ಮನೆಯಿಂದ ಇಂಥವನ್ನೆಲ್ಲ ಮಾಡ್ಕೊಂತರೋದು ರೂಢಿ ಕಣವ. ಇನ್ನು 2-3 ತಿಂಗಳ ಗಂಟ ಸಮಯ ಇತ್ತಲ್ಲ ಪುಟ್ಟಕ್ಕ. ಅದೇನೋ ಸರಿನೇ, ಆದ್ರೆ ಇವಳು ಸರಿಯಾಗಿ ತಿನ್ಬೇಕಲ್ಲ. ಅಮ್ಮವ್ರು ಹೇಳ್ದಂಗೆ ಅವಾಗವಾಗ ಇವಳಿಗೆ ಯಾರನ್ನ ಬುದ್ಧಿ ಹೇಳ್ತಾನೆ ಇರಬೇಕು. ತಾಯಿ ಸಂದಾಗ ತಿಂದ್ರಲ್ವೇ ಹೊಟ್ಟೆಗಿರೋ ಮಗಿನು ಆರೋಗ್ಯವಾಗಿರೋದು. ಸ್ನೇಹ ಕೂತ್ಕ ಕೂತ್ಕ. ಪುಟ್ಟಕ್ಕ ನೀನು ಆರಾಮಾಗಿದ್ವಾಗು. ನಂಗೆ ಬರ್ಸಿ ಕೆಲಸ ಐತೆ, ನಾನು ಹೋಗ್ಬರ್ತೀನಿ. ನಡಿ ಹೊರಟು. ಅಯ್ಯ ಒಂದು 2 ನಿಮಿಷ ಅಮ್ಮವ್ರೆ, ಅವಳಿಗೆ ನೀವೇ ಕೈಯಾರ ಬಡಿಸಿ. ಇಲ್ಲ ಪುಟ್ಟಕ್ಕ, ನೀನೇ ಬಡ್ಸು. ತವ್ರ ಮನೆಯಿಂದ ತಿಂಡಿ ಬಂದಿದ್ರು ಅತ್ತೆಮ್ಮನ ಕೈಯಿಂದ ತಿಂದ್ರೆ ತಾಯಿಗೂ ಮಗಿಗೂ ಶಕ್ತಿ ಬರ್ತದೆ. ಬನ್ನಿ ಅಮ್ಮರೇ ಬನ್ನಿ. ಬಾ ಬಂಗಾರ, ನೀನು ಬಡ್ಸೋ. ಸ್ನೇಹ, ಉಪ್ಪು ಹುಳಿ ಖಾರ ಹಸಿ ಎಲ್ಲ ಥರದ ಅಡುಗೆನೂ ಮಾಡೀನಿ. ನಿಂಗೆ ಏನು ಬೇಕೋ ಅಮ್ಮವ್ರ ಕೈಗೆ ಹಾಸ್ಕೊಂತೀನಿ. ಊಟ ಅಂದಮೇಲೆ ಉಪ್ಪು ಹುಳಿ ಖಾರ ಇದೆಲ್ಲ ಇರ್ಲೇಬೇಕಲ್ಲ. ಅದ್ರಲ್ಲೇನು ಸ್ಪೆಷಲ್ ಇದೆ? ಪುಟ್ಟಕ್ಕನ ಲೆಕ್ಕಾಚಾರ ಅದೆಲ್ಲರಾದವ. ಬಸ್ರಿ ಎಣ್ಣಿನ ನಾಲ್ಗೆ ಯಾವ್ದನ್ನ ಕೇಳ್ತೈತೆ ಅನ್ನೋದು ಗೊತ್ತಾದ್ರೆ ಹುಟ್ಟೋ ಮಗಿ ಗಂಡೋ ಹೆಣ್ಣು ಅನ್ನೋದು ಗೊತ್ತಾಗ್ತೈತೆ ಅಲ್ವಾ ಪುಟ್ಟಕ್ಕ? ನಂಗೇನಮ್ಮರೇ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ್ದಾದ್ರು ಸಹಿಯೇ. ಹೌದಾ? ರುಚಿಯಿಂದ ಯಾವ ಮಗು ಅಂತ ಹೇಳ್ಬೋದಾ? ಹ್ಞೂ ಅಣ್ಣಯ್ಯ, ಉಪ್ಪು ಖಾರ ಎಲ್ಲ ಹೆಚ್ಚಿಗೆ ತಿಂದ್ರೆ ಗಂಡಾಯ್ತದಂತೆ. ನಿಂಬೆಣ್ಣ ಹಂಗೆ ಕಚ್ಚಿ ತಿನ್ಬೇಕು ಅನ್ಸಿರೆ ಗಂಡಾಯ್ತದಂತೆ. ನಿಂಗಂತೂ ಒಂದ್ಕಿತನೂ ಹಂಗ ಅನ್ಸಿರಕ್ಕಿಲ್ಲ ಅಲ್ವಾ ಪುಟ್ಟಕ್ಕ? ಯಾಕಂದ್ರೆ ನಿಂಗೆ 3 ಹೆಣ್ಣಲ್ವೇ. ಅಂದ್ರೆ ನಂಗೂ ಹಂಗ ಒಂದ್ಕಿತನೂ ಅನ್ಸಿಲ್ಲ. ಯಾಕಂದ್ರೆ ನಂಗೂ ಹೆಣ್ಣಲ್ವೇ, ಅದಕ್ಕೆ ಕೇಳ್ದೆ. ಹೆಣ್ಮಗು ಆದ್ರೆ ಏನ್ ಬೈಕೆ ಆಗತ್ತೆ? ರೀತ್ಯಾನೇ ಬೇಕು ಅಂತ ಅನ್ನಿಸ್ತೈತೆ ಅಲ್ವೇ ಪುಟ್ಟಕ್ಕ? ಹ್ಞೂ ಅಮ್ಮವ್ರೆ, ಕಡುಬು ಕರ್ಜಿಕಾಯಿ ಹೋಳಿಗೆ ಇದನ್ನೆಲ್ಲ ಹೆಚ್ಚಿಗೆ ತಿನ್ಬೇಕು ಅನಿಸ್ತದೆ. ಬಸ್ರಿನ ಆಗ್ಲಿಲ್ಲ ಅಂದ್ರೆ ಹೇಗಿದೆಯಾ ಸರ್? ಚೆನ್ನಾಗಿದ್ದೀನಿ. ಚಂದ್ರು, ನಿನ್ನನ್ನು ಮಾಡ್ತಾ ಇದ್ರೆ ಬಾ ಚಂದ್ರು ಒಳಿಕೆ ಕುಂತ್ಕಂತ ಹೇಳೋ ಮನ್ಸಾಗ್ತೈತೆ. ಆದ್ರೆ ಜೊತೆಯಾಗೆ ಒಂದು ಕಣ್ಕನ ಕರ್ಕೊಂಬಂದಿದ್ಯಲ್ಲ. ಇರ್ಲಿ ಬಿಡು ಬಂಗಾರ, ಬಂದ ಅತಿಥಿಗಳನ್ನ ನಿಲ್ಸ್ಬಿಟ್ಟು ಮಾತಾಡೋದು ನಮ್ಮ ಪರಂಪರೆನಾಗೆ ಇಲ್ಲ. ಬನ್ನಿ ಕುಂತ್ಕೊಳ್ಳಿ. ಮಾವ, ಅತ್ತೆ, ನಿಮ್ಮ ಜೊತೆ ಮಾತಾಡಬೇಕು ಅಂತಾನೆ ನಾನು ಅಮ್ಮ ಇಲ್ಲಿಗೆ ಬಂದೆ. ಲೇ ಹೊಸಿ ನಿಂತ್ಕೊಳ್ಳ, ನಾವು ಮಾತಾಡೋದು ಆಮೇಕಿರ್ಲಿ.
ಅದಕ್ಕೂ ಮುಂಚೆ ಒಂದು ಮುಖ್ಯ ವಿಷಯ ಮಾತಾಡ್ಬೇಕು ನಾನು. ಪುಟಕ, ಬಾಯ್ಕೆ ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ಯಾ? ಹ್ಞೂ ಕಣ್ಣಂಜವ್ವ, ಸಂತೋಷದ ಸಮಯ, ಜಗಳ ಪಗಳ ಮಾಡಬೇಡಕ್ಕಂತಾಯಿ. ಹೂವ, ನಾನು ನೀನು ಜಗಳ ಗಂಟೆ ಅನ್ಕಂಡ್ಯಾ ಅಥವಾ ನಿನ್ನ ಮಗಳಂಗೇನಾದ್ರೂ ಸುಳ್ಳು ಬುಟ್ಟಿ ಅನ್ಕಂಡ್ಯಾ? ಏಯ್, ನಿಂತವ ಮಾತಾಡೋ ಪುರ್ಸತ್ ಯಾರಿಗೂ ಇಲ್ಲ ಇಲ್ಲಿ. ಬಂದಿರೋ ಇಸೆ ಏಳು. ಚಂದ್ರು, ಇಲ್ಲಿಗೆ ಯಾಕೆ ಕರ್ಕೊಂಬಂದಿ ಇವಳನ್ನ? ಲೇ, ಸುಮ್ಕಿರು, ನಾನು ಇವನೇನ ಮಾತಾಡ್ತೀನಿ ಇಲ್ಲ. ಅಮ್ಮ, ಇಲ್ಲಿಗೆ ಮಾತಾಡೋಣ ಅಂತ ಕರ್ಕೊಬೋದು, ಯಾಕೆ ಹೀಗೆ ನಡ್ಕೋತಿದ್ಯಾ? ಹೊಸಿ ಇರಲ್ಲ, ಮಾತಾಡ್ತೀನಿ. ಸರಿ ಕಣವ, ಈಗ ನೇರವಾಗಿ ಇಸಿಕೆ ಬಂದ್ಬಿಡ್ತೀನಿ. ಅಲ್ಲ, ನಿಮ್ಗಳಿಗೆ ಯಾರಿಗೂ ತಲೆಯಲ್ಲಿ ಬುದ್ಧಿನೇ ಇಲ್ವಾ? ಬಾಯಕ್ಕೆ ಊಟ ಮಾಡಿಸೋದು ಬಸ್ ಹೆಂಗಸರಿಗೆ. ಅದನ್ನ ಬಿಟ್ಬಿಟ್ಟು ನೀವು ಸ್ನೇಹನ ಕೂರಿಸಿ ಊಟ ಮಾಡಿಸ್ತಿದ್ದೀರಿ. ನಂಜಮ್ಮ, ನಿನ್ಗೇನು ತಲೆ ಕೆಟ್ಟಾಯ್ತಾ? ಸ್ನೇಹನೇ ಬಸರಾಗಿರೋದು, ಅದಕ್ಕೆ ನನ್ನ ಸೊಸೆಗೆ ಉಪಚಾರ ನಡೀತಿರೋದು. ಹಂಗ ಹೂವ, ಎಲ್ಲರ ಮಕ್ಕಕ್ಕೂ ಸರಿಯಾಗಿ ಮಸಿ ಬಳ್ದವಳೆ ನೀನ್ ಮುದ್ದಿನ ಸೊಸೆ. ಬಸ್ರಾಗಿರೋದು ನಿನ್ನ ಮಗಳೆಲ್ಲ ಪುಟಕ. ಅವ್ರು ನಿಂತವಳು ನೋಡು, ಸುಸುಂದರಾಗಿ, ಈ ಬಂಗಾರಮ್ಮನ ಮಗಳು, ಅವಳು ಬಸ್ರಾಗಿರೋದು. ಯಾರಿದು? ಹಲೋ ಅಲೋ, ನಂಜಮ್ಮನವ್ರಾ? ಹಾ, ನಂಜವನೇ ಮಾತಾಡ್ತಿರೋದು. ಆ ಕಡೆಯಿಂದ ಯಾರು ಮಾತಾಡ್ತಿರೋದು? ನಾನು ಬಂಗಾರಮ್ಮನವ್ರ ನಾದ್ನಿ ಸಸಿಕಲಾ. ಹಾ, ಗೊತ್ತಾಯ್ತು ಬಿಡು. ಅಂತೂ ರಾಜಿ ಜೊತೆ ಸೇರ್ಕೊಂಡು ಮಗಳನ್ನ ಕರ್ಕೊಂಡು ಬಂಗಾರಮ್ಮನ ಮನೆ ಸೇರ್ಕೊಂಡ್ಬಿಟ್ಟೆ ಏನು? ಹಾ, ನೀನು ನಿನ್ನ ಮಗಳು ನಮ್ಮನ್ನೇ ಮೀಸ್ತಿರಂತೆ. ಮೀರ್ಸೋದಂಗಿರ್ಲಿ, ಮೊದಲು ವಸುನ್ ಯಾವಾಗ ಮನೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ. ನಾನು ಉಸಿರಿರೋ ಗಂಟ ಅವಳು ನನ್ನ ಮನೆ ಮೆಟ್ಲ ತಕ್ ಬಿಡೋಕ್ಕಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.